Hello friends, welcome back to my YouTube channel. I hope you all are doing well. So finally UPSC 2024 IAS preliminary exam ಮುಗ್ದೈತಿ. ಪೇಪರ್ 1 and CSET ಪೇಪರ್ ಯಾವ ತರ ಇದ್ದು ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಕ್ವೆಶ್ಚನ್ಸ್ ಬಂದಿದ್ದು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡೇವಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಲ್ಲಿ ನಿಲ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ವಿದ್ಯಾರ್ಥಿಗಳು ಹೆವಿ ಹೆದರಿದ್ರು, ಏನಪ್ಪ ಹಿಂಗಾದ್ರ ಈಗ ನೆಕ್ಸ್ಟ್ ಯಾವ ಪುಸ್ತಕ ಓದೋನು, ಹಂಗಾರ ಕೋಚಿಂಗ್ ಇಂಪಾರ್ಟೆಂಟ್ ಆಗೈತಿ, ಅಷ್ಟು ಡಿಫಿಕಲ್ಟ್ ಲೆವೆಲ್ ಒಳಗ ಕ್ವಶನ್ ಪೇಪರ್ ಬಂದಿತ್ತು ಹೋದ ವರ್ಷದ. ಎಷ್ಟೋ ಜನ ಮೇ ಬಿ UPSC ಡ್ರೀಮ್ ಅನ್ನ ಗಿವ್ ಅಪ್ ಮಾಡಿರ ಅನಿಸ್ತದ. ಆ ತರ ಒಂದು ಡಿಫಿಕಲ್ಟಿ ಲೆವೆಲ್ ಇತ್ತು ಇಯರ್ ಕ್ವಶನ್ ಪೇಪರ್ ನೋಡಿದಾಗ. ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷದ ಒಂದು ಪೇಪರ್ ನೋಡಿದ್ರಿ ಅಂತಂದ್ರ ಮಾಡ್ರೇಟ್ ಒಳಗ ಪೇಪರ್ ಇತ್ತು. ಇವನ್ CSAT ಅನ್ನೋ ಅಷ್ಟ ಈಸಿನ ಇತ್ತು. ಈಸಿ ಅಂದ ತಕ್ಷಣ ಯಾರು ಬೇಕಾದವ್ರು ಬಂದು ಪಾಸ್ ಮಾಡ್ತಾರು, ಸ್ವಲ್ಪ ಓದಿದವ್ರು ಪಾಸ್ ಮಾಡ್ತಾರು, ಆ ತರನ ಹೇಳಾಕತ್ತಿಲ್ಲ. ಕಂಪೇರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಮಾಡ್ರೇಟ್ ಲೆವೆಲ್ ಒಳಗೆ ಇತ್ತು. ಸೊ ಪಾಲಿಟಿ ಮೇಲೂ ಚಲೋ ಕ್ವಶನ್ಸ್ ಅನ್ನ ಬಂದಿದ್ದು, 17 ಕ್ವಶನ್ಸ್ ಬಂದಿದ್ದು. ಬಹಳಷ್ಟು ಕ್ವಶನ್ ನೀವು ಬರೀ ಎಂ ಲಕ್ಷ್ಮೀಕಾಂತ್ ಒಂದ್ ಪುಸ್ತಕ ಓದಿದ್ರು ಕ್ವಶನ್ ನಿಮ್ಗೆ ಕರೆಕ್ಟ್ ಆಗೋ ಚಾನ್ಸ್ ಇತ್ತು. ಇನ್ನ ಜಿಯೋಗ್ರಫಿ ಮೇಲೆ ಕ್ವಶನ್ಗಳು ಸೀದಾ NCERTs ಮೇಲೆ ಬಂದಿದ್ದು, ಮ್ಯಾಪಿಂಗ್ ಮೇಲೆ ಬಂದಿದ್ದು. ಈ ತರ ಎಲ್ಲಾ ಸೆಕ್ಷನ್ ಅನ್ನು ಕವರ್ ಆಗಿದ್ದು ಅಂಡ್ ಬಹಳಷ್ಟು ಪುಸ್ತಕ ಒಳಗಿನ ಕ್ವಶನ್ಸ್ಗಳು ಜಾಸ್ತಿ ಬಂದಿದ್ದು. ಈಗ ಲಾಸ್ಟ್ ಇಯರ್ ಹೆಂಗಂದ್ರ ಕ್ವಶನ್ ಪೇಪರ್ ಯಾವ ಒಂದು ಪುಸ್ತಕದಿಂದ ತೆಗ್ದಾರು ಅನ್ನೋ ಒಂದಷ್ಟು ಕ್ವಶನ್ ಗೊತ್ತಾಗತ್ತಿರ್ಲಿಲ್ಲ, ಆ ತರ ಕ್ವಶನ್ಸ್ ಬಂದಿದ್ದು. ಬಟ್ ಈ ಸಲ ಹಂಗಲ್ಲ, ಆಲ್ಮೋಸ್ಟ್ ಮಾಡ್ರೇಟ್ ಲೆವೆಲ್ ಒಳಗ ಕ್ವಶನ್ಸ್ ಇದ್ದು. ಸೊ ಲಾಸ್ಟ್ ಇಯರ್ ಏನಾಗಿತ್ತಂದ್ರ ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟ್ ಇರಂತ್ಲೆ ಕಟ್ ಆಫ್ ಬಹಳ ಜಸ್ಟ್ 75 ಇತ್ತು ಕಟ್ ಆಫ್ ಅಷ್ಟ. ಈ ವರ್ಷ ಮಾಡ್ರೇಟ್ ಲೆವೆಲ್ ಒಳಗೆ ಇರೋದ್ರಿಂದ ಕಟ್ ಆಫ್ ಡೆಫಿನೆಟ್ಲಿ ಕಡಿಮೆ ಅಂತೂ ಆಗಿರಕ್ ಚಾನ್ಸ್ ಇಲ್ಲ. ಸೊ ಆಲ್ಮೋಸ್ಟ್ ಕಟ್ ಆಫ್ ಎಷ್ಟು ಬರಬಹುದು ಅಂತಂದ್ರ 80ರಿಂದ ಒಂದು 91ರವರೆಗೂ ಕಟ್ ಆಫ್ ಬೀಳೋ ಚಾನ್ಸಸ್ ಅದ. ಇಷ್ಟೊಳಗೆ ಕಟ್ ಆಫ್ ಆಗೋ ಚಾನ್ಸ್ ಅದ. ಸೊ ಇನ್ ಕೇಸ್ ನೀವೇನಾರ ನಿಮ್ಮ ಮಾರ್ಕ್ಸ್ ಅಬೋ 80 ಐತಿ ಅಂತಂದಾಗ ಮೇನ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ. ಟೈಮ್ ನ ವೇಸ್ಟ್ ಮಾಡ್ಕೊಂಡು ಕೂರ್ಬೇಡ್ರಿ. ಯಾಕಂದ್ರೆ ಸೆಪ್ಟೆಂಬರ್ ಒಳಗನ ಮೇನ್ಸ್ ಇರೋದ್ರಿಂದ ಆಪ್ಷನಲ್ ರಿವಿಷನ್ ಮಾಡಬೇಕು, ಆಪ್ಷನಲ್ ಪೇಪರ್ ಪ್ರಿಪೇರ್ ಆಗಬೇಕು, GS 1, 2, 3 ನೀವು ಪ್ರಿಪೇರ್ ಆಗಬೇಕು, ಎಸ್ಸೆಗಳನ್ನ ಬರಿಬೇಕು, ಎಥಿಕ್ಸ್ ಕೇಸ್ ಸ್ಟಡಿ ಸಾಲ್ವ್ ಮಾಡಬೇಕು, ಅಂಡ್ ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲಿಷ್ ಇಷ್ಟಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕು. ಆನ್ಸರ್ ರೈಟಿಂಗ್ ನ ಮಾಡೋದಿರ್ತದ. ಹಿಂಗಾಗಿ ಬಹಳಷ್ಟು ಟೈಮ್ ನ ಈಗ ದಯವಿಟ್ಟು ಪ್ರಿಲಿಮ್ಸ್ ಆಯ್ತು ತಡಿ, ಪ್ರಿಲಿಮ್ಸ್ ರಿಸಲ್ಟ್ ಬಂದ ಮೇಲೆ ಮೇನ್ಸಿಗೆ ಓದ್ತೀನಿ ಅಂತ ಹೇಳಿ ಕೂರ್ಲಿಕ್ಕೆ ಹೋಗ್ಬೇಡ್ರಿ. ಅಬೌವ್ 80 ನಿಮ್ದ ಅಥವಾ ಅಬೌವ್ 75, 78 ಈ ತರ ಬರತೈತೆ ಅಂದ್ರೆ ಮೇನ್ಸಿಗೆ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.